ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರ ಹೋರಾಟಕ್ಕೆ ಸದ್ಯ ಜಯ ಸಿಕ್ಕಿದೆ. ಅವರ ಹೋರಾಟದ ಫಲವಾಗಿ ಈಗ ಲೋಕಾಯುಕ್ತದಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ನೇಹಮಯಿ ಕೃಷ್ಣ ಅವರು ಇದ್ದಾರೆ. ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ನಿರಂತರ ಹೋರಾಟದ ಫಲವಾಗಿ ಈಗ FIR ದಾಖಲಾಗಿದೆ ಸರ್. ಈ ಕ್ಷಣಕ್ಕೆ ನಿಮ್ಮ ಮಾತು. ಸರ್, ಅದೇ ಸರ್, ಮಾನ್ಯ ನ್ಯಾಯಾಲಯ ಆದೇಶದ ಪ್ರಕಾರ ಲೋಕಾಯುಕ್ತದಲ್ಲಿ ಇವತ್ತು ಪ್ರಕರಣ ದಾಖಲು ಮಾಡಿದರೆ ಈ ಒಂದು ಪ್ರಕರಣ ಅದ ಒಂದು ಪ್ರತಿಯನ್ನು ಇಟ್ಕೊಂಡು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಈ ಪ್ರಕರಣ ತನಿಖೆಯನ್ನು CBIನ ನಡೆಸೋದಕ್ಕೆ ನಾವು ಮನವಿ ಮಾಡ್ಕೊಳ್ತೀವಿ. ಯಾಕೆ ಸರ್ CBI, ಲೋಕಾಯುಕ್ತ ಯಾಕೆ ಬೇಡ? ಸರ್, ಲೋಕಾಯುಕ್ತ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಒಳಪಟ್ಟರಿಂದ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರ ಇರೋದ್ರಿಂದ ಅವ್ರ ಪ್ರಭಾವ ಬೇರೆ ಬೇರೆ ಥರ ಅವರು ತನಿಖಾ ಸಂಸ್ಥೆಗೆ ಸತ್ಯನ ಎತ್ತಿ ಹಿಡಿಬೇಕು, ನಿಷ್ಪಕ್ಷಪಾತ ತನಿಖೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದ್ದರೂ ಕೂಡ ಆ ಉದ್ದೇಶಕ್ಕೆ ತಡೆ ಒಡ್ಡುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ. ಸೊ ಹೀಗಾಗಿ CBI ಕೊಡಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದರೆ CBIಗೆ ಕೊಡಿಸಿದ್ರೆ ಎಲ್ಲ ಸರಿಯಾಗುತ್ತೆ ಅಂತಾನೆ ಸರ್. ಅಂದರೆ ಲೋಕಾಯುಕ್ತ ಯಾಕೆ ಬೇಡ? ಲೋಕಾಯುಕ್ತವು ಕೂಡ ನಿಷ್ಪಕ್ಷಪಾತ ತನಿಖೆ ನಡೆಸ್ತದೆ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿತ್ತು ಸರ್. ಸರ್, ಖಂಡಿತವಾಗ್ಲೂ ಸುಳ್ಳು. ಈಗಾಗಲೇ ಸಿದ್ದರಾಮಯ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತರು ಏನು ಸುಳ್ಳು ಅಂತಿಮ ವರದಿ ಸಲ್ಲಿಸಿದ್ರು. ನೀವು ಸರಿಯಾಗಿ ತನಿಖೆ ಮಾಡಿ ವರದಿ ಸಲ್ಲಿಸಿಲ್ಲ, ಮತ್ತೊಮ್ಮೆ ತನಿಖೆ ಮಾಡಿ ವರದಿ ಸಲ್ಲಿಸಿ ಅಂತೇಳಿ ಇದೇ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಆದೇಶ ಮಾಡಿದ್ರು ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಿ ಚೀಮಾರಿ ಹಾಕ್ಸ್ಕೊಂಡ್ರೆ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ. ಮತ್ತು ಸಚಿವ ನಾಗೇಂದ್ರ ಅವರ ಪ್ರಕರಣದ ವಿಚಾರದಲ್ಲೂ ಕೂಡ ಆ SIT ತಂಡ ಏನು ಮಾಡಿದ್ರು, ಅವರು ನಾಗೇಂದ್ರ ಅವರು ಏನು ತಪ್ಪಿಲ್ಲ ಅಂತೇಳಿ ಸುಳ್ಳು ದೋಷವನ್ನು ಸಲ್ಲಿಸಿದ್ರು. ಅದು ED ಅವರು ಇಲ್ಲ, ಅವರೇ ಪ್ರಮುಖ ಪಾತ್ರಧಾರಿ ಇದ್ದಾರೆ ಅಂತೇಳಿ ಅವರು ದೋಷವನ್ನು ಸಲ್ಲಿಸಿದ್ರು. ಸೊ ಇದರಿಂದ ಗೊತ್ತಾಗುತ್ತೆ ರಾಜ್ಯ ಸರ್ಕಾರ ತನಿಖೆ ಸಂಸ್ಥೆಗಳು ಯಾವ ರೀತಿ ಪ್ರಭಾವನ ಬೀರಿ ತಮಗೆ ಬೇಕಾದ ರೀತಿಯಲ್ಲಿ ವರದಿಯನ್ನು ಸಲ್ಲಿಸೋದಕ್ಕೆ ಒತ್ತಡ ಹಾಕುತ್ತೆ ಅನ್ನೋ ಗೊತ್ತಾಗುತ್ತೆ. ಸೊ ಇದೆಲ್ಲ ಉದಾಹರಣೆಗೆ ಇಟ್ಕೊಂಡು ಮಾನ್ಯ ನ್ಯಾಯಾಲಯದಲ್ಲಿ ಈ ಪ್ರಕರಣ ಕೂಡ ಅದೇ ರೀತಿ ಪ್ರಭಾವ ಬೀರೋ ಸಾಧ್ಯತೆ ಇರೋದ್ರಿಂದ CBIಗೆ ಕೂಡ ಮನವಿ ಮಾಡ್ಕೊಳ್ತೀವಿ. ಸರ್, ಈಗ ಪ್ರಕರಣ ದಾಖಲಾಗಿದೆ ಸರ್. ಸಿದ್ದರಾಮಯ್ಯ ಅವರಿಗೆ ನಿಮ್ಮ ಆಗ್ರಹ ಏನು? ಸಿದ್ದರಾಮಯ್ಯ ಅವರಿಗೆ ಸರ್, ಈ ಒಂದು ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ತನ್ನದೇ ಆದ ಗೌರವ ಘನತೆ ಇದೆ. ಆ ಗೌರವವನ್ನು ಕಾಪಾಡೋ ನಿಟ್ಟಿನಲ್ಲಿ ಸೊ ನೀವು ನೈತಿಕ ಹೊಣೆ ಹೊತ್ತು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆ ಸ್ಥಾನದ ಗೌರವವನ್ನು ಉಳಿಸ್ಕೊಳ್ಬೇಕು ಅಂತ ಮನವಿ ಮಾಡ್ಕೊಳ್ತೀನಿ. ಸರ್, ಈಗ ತನಿಖೆಗೆ ಒಂದು ವೇಳೆ ಹೈಕೋರ್ಟ್ನಿಂದ ಸ್ಟೇ ತಂದರೆ ಏನು ಮಾಡ್ತೀರಿ ಸರ್? ಸರ್, ಸ್ಟೇ ತರಕ್ಕೆ ಸಾಧ್ಯ ಇಲ್ಲ ಸದ್ಯಕ್ಕೆ, ಯಾಕಂದರೆ ನಾವು ಆಗಲೇ ಕೇವಿಟನ್ನು ಸಲ್ಲಿಸಿದ್ದೀವಿ. ಅದಾದ ಅವರು ಪ್ರಯತ್ನ ಪಟ್ಟರು ಕೂಡ ನಾವು ಕೂಡ ಕಾನೂನಾತ್ಮಕವಾಗಿ ಹೋರಾಟ ನಡೆಸಿ ತನಿಖೆಗೆ ಯಾವುದೇ ರೀತಿ ತೊಂದರೆ ಆಗದೆ ಅಂತ ನಾವು ಮಾಡ್ತೀವಿ. ಸರ್, ಈಗ ಮೂಡ ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗ CM ವಿರುದ್ಧ ಪ್ರಕರಣ ದಾಖಲಾಗಿದೆ ಸರ್. ನಿಮ್ಮ ಮುಂದಿನ ಹೋರಾಟಗಳು ಹೇಗಿರುತ್ತೆ ಸರ್? ಸರ್, ನಾನು ಸಿದ್ದರಾಮಯ್ಯರ ಒಂದು ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಈ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಥರ ನಡೆದಿರೋದ್ರಿಂದ ಸಾವಿರಾರು ನಿವೇಶನ ಅಕ್ರಮ ಹಂಚಿಕೆ ಬಗ್ಗೆ ಸಮಗ್ರ ತನಿಖೆಯನ್ನು ಮಾಡ್ತೀನಿ ಸರ್. ಮಾಡಿಸಿ ಯಾವ ಜನಪ್ರತಿನಿಧಿಗಳು, ಪ್ರಭಾವಿ ವ್ಯಕ್ತಿಗಳು, ಪ್ರಭಾವಿ ಅಧಿಕಾರಿಗಳು ಈ ಥರ 50 ಅಕ್ರಮ ನಿವೇಶನ ಪಡೆದಿದ್ದಾರೆ, ಅದ್ರ ಬಗ್ಗೆ ಕೂಡ ಸಮಗ್ರ ತನಿಖೆ ಮಾಡಿಸಿ ಏನು ತಪ್ಪಿತ ಅವ್ರ ಮೇಲೆ ಕೂಡ ಕ್ರಮ ಆಗೋ ರೀತಿ ಮಾಡಿ ಅವ್ರ ಅಕ್ರಮ ಪಡೆದ ನಿವೇಶನಗಳು ನಗರಾಭಿವೃದ್ಧಿ ಪ್ರಾಧಿಕಾರ ವಾಪಸ್ ಬರಬೇಕು. ಆ ನಿವೇಶನಗಳು ನಿಜವಾದ ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು. ಸೊ ಅಲ್ಲಿಯವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಥ್ಯಾಂಕ್ ಯು ಸರ್. ಇದಿಷ್ಟು RTI ಕಾರ್ಯಕರ್ತರಾದಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಸದ್ಯ ನನ್ನ ಹೋರಾಟಕ್ಕೆ ಜಯ ಸಿಕ್ಕಿದೆ. ಮೊದಲ ಹಂತದಲ್ಲಿ FIR ದಾಖಲಾಗಿದೆ. ಈ ಒಂದು ಪ್ರಕರಣವನ್ನು ಇಟ್ಕೊಂಡು ಇಡೀ ರಾಜ್ಯದಿಂದ ನಾನು ಹೋರಾಟವನ್ನು ಮಾಡ್ತೀನಿ. ಎಲ್ಲಿ ಅಕ್ರಮಗಳು ಆಗಿದೆ ಆ ಎಲ್ಲ ಅಕ್ರಮಗಳನ್ನ ಬಯಲಿಗೆ ಎಳೆಯುವಂಥ ಕೆಲಸಕ್ಕೆ ಮುಂದಾಗ್ತೀನಿ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.